ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ನವೀನ್ ಕುಮಾರ್ ಅಂತ. ಓಕೆ, ಎಷ್ಟು ವರ್ಷದಿಂದ ಡಿ ಜೆ ಕೋಕೋನಟ್ ಬೆಳೀತಿದ್ದೀರಾ ಸರ್? 2018 ನವೆಂಬರಲ್ಲಿ ಹಾಕಿರೋದು ಗಿಡ. ಓಕೆ, ಎಷ್ಟು ವರ್ಷಕ್ಕೆ ಮೊದಲನೇ ಫಸಲು ಬಂತು ಸರ್? 2.5 ವರ್ಷಕ್ಕೆ ಅದು ಒಂಬಳೆ ಬರ್ತದೆ. 3.5 ವರ್ಷದಿಂದ ಕೊಯ್ಲು ಸ್ಟಾರ್ಟ್ ಮಾಡಬೇಕು. ಓಕೆ, ಇವಾಗ ಎಳ್ನೀರು ಕೊಡ್ತಿದ್ದೀರಾ ಅಥವಾ ಕಾಯಿ ಕೊಡ್ತಿದ್ದೀರಾ ಸರ್? ಎಳ್ನೀರು ಕೊಡ್ತಾರೆ. ಎಳ್ನೀರಿಗೆ ಎಷ್ಟು ಹೋಗ್ತಿದೆ ಸರ್ ಒಂದು ಎಳ್ನೀರು? ಅದು ತಿಂಗಳ ಓಕೆ, ಒಂದು ಅಂದಾಜು ಒಂದು 30 ರೂಪಾಯಿ, 26 ರೂಪಾಯಿಂದ 47 ತನಕ ಹೋಗಿತ್ತು. ಓಕೆ, ಒಂದು ಮರದಲ್ಲಿ ಎಷ್ಟು ಕಾಯಿ ಬಂದಿದೆ ಅಂತ ಏನಾದರೂ ಗೆಸ್ ಇದೆಯಾ ಸರ್? ಅಂದರೆ ಒಂದು ಸರಿಸುಮಾರು ಏನಾದರೂ? ಅಲ್ಲ, ನಾನು ಆ್ಯಕ್ಚುಲಿ 35 ಡೇಸ್ಗೆ ಕೊಯ್ತಾ ಇದ್ದೀವಿ. ಓಕೆ, ಸೊ ಹಂಗಾಗಿ ನನಗೆ ಆ್ಯಾವ್ರೇಜ್ ನಮಗೆ ಒಂದು ಬ್ಯಾಚಿಗೆ ಒಂದು 250 ಗಿಡ ಹಾಕಿರೋದು. ಸೊ 3,500ರಿಂದ 4,000 ಕಾಯಿ ಬರ್ತಾ ಈಗ ಎಷ್ಟು ಎಕರೆಯಲ್ಲಿ ಹಾಕಿದ್ರೆ ಸರ್? 5 ಎಕರೆ. 5 ಎಕರೆಯಲ್ಲಿ. ನಿಮ್ಮದು ಜಾಗ ಎಲ್ಲಿದೆ ಸರ್ ನಾರ್ಮಲಾಗಿ? ನಾವು ಹೊಮ್ಮರಗಳ್ಳಿ ಅಂತ, HD ಕೋಟೆ ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್. ಸರ್, ಇವ್ರದ್ದು ಸಪೋರ್ಟ್ ಹೆಂಗಿದೆ ಇವಾಗ? ಡಿ ಜೆ ಕೋಕೋನಟ್ ಅವ್ರು ಏನಾದರೂ ರೋಗ ಬಂತು ಅಥವಾ ಏನಾದರೂ ಸಪೋರ್ಟ್ ಬೇಕಂದ್ರೆ ರೆಗ್ಯುಲರ್ ಆಗಿ ಬರ್ತಾರೆ, ತೋಟ ಎಲ್ಲ ವಿಸಿಟ್ ಮಾಡ್ತಿರ್ತಾರೆ. ಮತ್ತು ಏನಾದರೂ ರೋಗಗಳು ಅಥವಾ ಏನಾದರೂ ಪ್ರಾಬ್ಲಮ್ ಏನಾದರೂ ಇದೆಯಾ ಸರ್? ವೈಟ್ ಫ್ಲೈ ಒಂದು ಸ್ವಲ್ಪ ಜಾಸ್ತಿ ಇದೆ. ಓಕೆ, ಅದನ್ನು ಕಂಟ್ರೋಲ್ಗೆ ಏನಾದರೂ ಹತೋಟಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದಾರೆ. ಬಟ್ ಅದು ಕಮ್ಮಿ, ಮಳೆ ಬಂದಾಗ ಹೋಗುತ್ತೆ ಅಂತಾರೆ, ಬಟ್ ಅಷ್ಟೊಂದು ಹೋಗುತ್ತೆ. ಓಕೆ, ಓವರಾಲ್ ಆಗಿ ಡಿ ಜೆ ಕೋಕೋನಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಡಿ ಜೆ ಸಂಪೂರ್ಣದ ಬಗ್ಗೆ ಅದು ತುಂಬ ಚೆನ್ನಾಗಿದೆ. ಓಕೆ ಸರ್, ನೀವು ಯಾವಾಗಾದ್ರೂ ಕಾಯಿ ಮಾಡೋದಕ್ಕೆ ಟ್ರೈ ಮಾಡಿದ್ರಾ? ಅಂದರೆ ಎಲ್ಲ ತುಂಬ ಜನ ಹೈಬ್ರಿಡ್ನ ಓನ್ಲಿ ಎಳ್ನೀರಿಗೆ ಮಾತ್ರ ಅನ್ಕೊಳ್ತಾರೆ. ಕೆಲವು ಸಲ ಅಂದರೆ ಈಗ ಮಿಸ್ ಆಗಿ ತೆಗೆದೇ ಇರೋದು ಆಗಿದೆ ಕಾಯಿ. ಓಕೆ, ಅದು ನಾರ್ಮಲ್ ಕಾಯಿ ಆಗಿದೆಯಾ? ಇವಾಗ ನಾರ್ಮಲ್ ಬೇರೆ ಯಾವ ರೀತಿ ಕಾಯಿ ಇದೆಯೋ ಅದೇ ಸೇಮ್ ಅದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದನ್ನ ಏನಕ್ಕೆ ವಿಡಿಯೋ ಮಾಡ್ತಿದ್ವಿ ಅಂದರೆ ತುಂಬ ಜನ ಡಿ ಜೆ ಕೋಕೋನಟ್ ಅವರು ಕೃಷಿ ಮೇಳದಲ್ಲಿ ಸ್ಟಾಲ್ ಹಾಕಿದ್ರು. ಸೊ ಅಲ್ಲೆಲ್ಲ ಬಂದುಬಿಟ್ಟು ಈ ಥರ ಫೋಟೋ ಬೇರೆಯವ್ರದ್ದು ಫೋಟೋಗಳು ಹಾಕ್ಕೊಬಿಟ್ಟು ನೀವು ಸೇಲ್ ಮಾಡ್ತಿದ್ರೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅದಕ್ಕೋಸ್ಕರ ಇವ್ರ ಹೆಸರು ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು. ಸರ್, ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳ್ಬಿಡಿ. ನವೀನ್ ಕುಮಾರ್ ಅಂತ. ಥ್ಯಾಂಕ್ ಯು ಸರ್. ನಿಮಗೂ ಏನಾದರೂ ಬೇಕಿದ್ರೆ ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಅಫಿಷಿಯಲ್ ಡಿ ಜೆ ಅವರ ಕಂಪ್ನಿಯವ್ರ ನಂಬರು.